ಪರಿಶುದ್ಧಾತ್ಮರು ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯಂದ್ರ ಹತ್ರ, ಈ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಡುವಾಗ ಶಿಷ್ಯರನ್ನು ನೋಡಿ ಹೇಳ್ತಾರೆ, ಪರಿಶುದ್ಧ ಆತ್ಮರು ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದ್ಕೋತೀರ. ಸೊ ಅಪೊಸ್ತಲರು 1ನೇ ಅಧ್ಯಾಯ 8ನೇ ವಚನ, ಆಕ್ಟ್ ಚಾಪ್ಟರ್ 1:8 ಸೇಸ್, ಪರಿಶುದ್ಧ ಆತ್ಮರು ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದ್ಕೋತೀರ. ಪರಿಶುದ್ಧಾತ್ಮರು ಬಂದಾಗಲೇ ನೀವು ಕ್ರೈಸ್ತ ಅಂತ ಹೇಳಲಿಕ್ಕೆ ಸಾಧ್ಯ. ಪರಿಶುದ್ಧಾತ್ಮ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಹೇಡಿಗಳಾಗಿ ಓಡ್ತಾರೇ ಇರ್ತೀರ. ಪರಿಶುದ್ಧಾತ್ಮರು, ಸರಿ, ಪರಿಶುದ್ಧಾತ್ಮರು ಅಂತ ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮರು ಇದ್ರ ಅಂದರೆ ಹೌದು, ಇದ್ರು ದೇವ ಮಕ್ಕಳೇ. ಆದಿಕಾಂಡ 1ನೇ ಅಧ್ಯಾಯ 1-3 ವಚನವನ್ನು ನೋಡುವಾಗ ಪರಿಶುದ್ಧಾತ್ಮನು ನೀರಿನ ಮೇಲೆ ಚಲಿಸ್ತಾ ಇದ್ರು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಬರ್ತಾ ಇದ್ರು, ಹೋಗ್ತಾ ಇದ್ರು, ಆದರೆ ಯಾರ ಮೇಲೆ ಹಾಗೆ ಸ್ಥಿರವಾಗಿ ನಿಲ್ಲಲಿಲ್ಲ. ಆದಾಮನನ್ನು ದೇವರು ಉಂಟು ಮಾಡುವಾಗ ಪರಿಶುದ್ಧವಾಗಿ ಅವನನ್ನು ಉಂಟು ಮಾಡಿದ್ರು. ಅವನು ಪಾಪ ಮಾಡುವಾಗ, ದೇವರ ಮಾತಿಗೆ ಅವಿಧೇಯನಾಗುವಾಗ ಆ ಪರಿಶುದ್ಧಾತ್ಮರು ಅವನೊಳಗೆ ಸ್ಥಾಪನೆ ಆಗಲಿಲ್ಲ, ಅವ್ರು ಬಂದ್ಬಿಟ್ರು. ಸೊ ಹಳೆ ಒಡಂಬಡಿಕೆಯಲ್ಲಿ ಕರ್ತನು ಒಬ್ಬೊಬ್ಬ ಮನುಷ್ಯನನ್ನು ಪರಿಶುದ್ಧವಾಗಿರಬೇಕು ಅಂತ ಬಯಸಿದ್ರು. ಆದರೆ ಪರಿಶುದ್ಧವಾಗಿ ಇಲ್ಲದೆ ಅವನು ಪಾಪ ಮಾಡುವಾಗ ಆ ಪರಿಶುದ್ಧಾತ್ಮರು ಅವನಲ್ಲಿ ತಂಗ್ತಾ ಇದ್ದಿಲ್ಲ. ಹೀಗೆ ನೋಡುವಾಗ ದೇವಾದ್ಯ ಮಕ್ಕಳೇ, ಸಿಂಸೋನ ನ್ಯಾಯಾಧೀಶರು 14ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಸಿಂಸೋನನ ಮೇಲೆ ಪರಿಶುದ್ಧ ಆತ್ಮ ಬರುವಾಗ ಆಯುಧ ತಗೊಂಡೋಗಿ ಸಿಂಹದ ಬಾಯಿ ಸೀಳಿಲ್ಲ, ಆಯುಧವಿಲ್ಲದೆ ಅವನು ಸಿಂಹದ ಬಾಯನ್ನು ಸೀಳಿ ಹಾಕ್ತ. ಒಂದು ಕೈಗಳನ್ನು ತಡ್ತೀರಾ? ನ್ಯಾಯಸ್ಥಾಪಕರು 15:4. ಸೊ ಜಜಸ್ ಚಾಪ್ಟರ್ 15:4. ಆಗ ಅವನೇನು ಮಾಡ್ತಾನೆ ಅಂದರೆ, ಪರಿಶುದ್ಧ ಆತ್ಮ ಅವನ ಮೇಲೆ ಬರುವಾಗ ಯಾರಾದರೂ ಹೋಗಿ ನರಿನ ಹಿಡಿಯೋಕ್ಕಾಗತ್ತಾ? ತುಂಬ ಕಷ್ಟ ನರಿನ ಹಿಡಿಯೋಕ್ಕೆ ಅಲ್ವಾ. ಅದು ಓಡ್ತಾನೆ ಇರುತ್ತೆ, ಎಲ್ಲರಿಗೂ ಅದು ಆಟ ತೋರಿಸುತ್ತೆ. 300 ನರಿಗಳನ್ನು ಹಿಡಿದಿದ್ದಾನೆ ಅವನು. ನೋಡಿ, ಸಿಂಸೋನ 300 ನರಿಗಳನ್ನು ಹಿಡಿದು ಒಂದು ಬಾಲಕ್ಕೆ ಒಂದು ಬಾಲ ಕಟ್ಟಿ, ನೋಡಿ, ವಿರೋಧಿಯಾಗಿರುವ ಫಿಲಿಸ್ಟಿಯರ ಮೇಲೆ ಅವರ ಹೊಲದಲ್ಲಿ ಅವರು ತುಂಬ ಏನು ಮಾಡಿದರು, ಬೆಳೆ ಬೆಳೆದಿದ್ರು. ಅವರ ಬೆಳೆಗಳನ್ನು ನಾಶ ಮಾಡೋದಕ್ಕಾಗಿ ನರಿಗಳ ಬಾಲವನ್ನು ಒಂದಕ್ಕೊಂದು ಕಟ್ಟಿ ಬೆಂಕಿ ಇಟ್ಬಿಟ್ಟ. ಅದೆಲ್ಲ ಅವರ ಹೊಲದ ಮೇಲೆ ಹೋಗಿ ಅವರ ಸುಗ್ಗಿ ಕಾಲದಲ್ಲಿ ಬೆಳೆದಿರುವ ಬೆಳೆ ಎಲ್ಲ ನಾಶ ಮಾಡ್ತು. ಆದ್ದರಿಂದ ಫಿಲಿಸ್ಟಿಯರು ಸಿಂಸೋನನ್ನು ನೋಡಿದ್ರೆ ಬಹಳ ಹೆದರ್ತಾ ಇದ್ರು. ಪರಿಶುದ್ಧ ಆತ್ಮ ಒಬ್ಬನ ಮೇಲೆ ಬಂದಾಗ ನೋಡಿ ಎಷ್ಟು ಬಲ ಹೊಂದ್ಕೋತಾನೆ. ನ್ಯಾಯಸ್ಥಾಪಕರು 15:14-16 ವಚನವನ್ನು ನೋಡುವಾಗ ಅವನ ಮೇಲೆ ಪರಿಶುದ್ಧ ಆತ್ಮ ಬರುವಾಗ ಕತ್ತೆಯ ದವಡೆ ಅಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ಸಾವಿರ ಜನರನ್ನ ಅವನು ಫಿಲಿಸ್ಟಿಯರ್ನ ಕೊಂದಾಕ್ತಾನೆ. ಕತ್ತಿ ತಗೊಂಡೋಗಿಲ್ಲ, ಬರೀ ಅಲ್ಲಿನಿಂದ. ನೋಡ್ರಿ, ಒಬ್ಬನ್ನ ಬಲವಂತನ ಹೊಡೆಯೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಲ್ವಾ. ಬಲವಂತ ಒಬ್ಬನ್ನ ಹೊಡೆಯೋಕ್ಕೆ ಆಗೋದಿಲ್ಲ. ಇಬ್ಬರು ಬಂದಂದರೆ ಓಡೋಗ್ಬಿಡ್ತೀವಿ ನಾವು. 3 ಬಂತಂದರೆ ಅಷ್ಟೇ. 1000 ಜನರನ್ನ ಹೊಡೆದಾಕಿದ್ದಾನಂದರೆ ಅದು ಪರಿಶುದ್ಧಾತ್ಮ. ಚೆನ್ನಾಗಿ ಗಮನಿಸುವಾಗ ಪರಿಶುದ್ಧಾತ್ಮ ಬರ್ತಾ ಇದ್ರು, ಆದರೆ ಯಾರ ಮೇಲೂ ಸ್ಥಿರವಾಗಿ ನಿಲ್ಲಿಲ್ಲ. ಯಾಕೆ ಅಂದರೆ ಎಲ್ಲರೂ ಬಂದು ಪಾಪದಲ್ಲೇ ಇರ್ತಾಯಿದ್ರು. ಆದ್ದರಿಂದ ಯಾರ ಮೇಲೆ ಅವರು ತಂಗ್ತಾ ಇಲ್ಲ. ಆದರೆ ಪರಿಶುದ್ಧ ಆತ್ಮರಿಗೆ ಮನುಷ್ಯನ ಮೇಲೆ ಅಲ್ಲೇ ನಿಲ್ಲಬೇಕು, ಅವರ ಒಳಗೆ ನೆಲೆಸಿ ಜೀವಿಸಬೇಕು ಅಂತ ಆಸೆ. ಆದರೆ ಯಾರು ಪರಿಶುದ್ಧವಾಗಿ ಬದುಕ್ತಾ ಇಲ್ಲ. ಪರಿಶುದ್ಧ ಆತ್ಮರು ಬರಬೇಕಂದ್ರೆ ಪರಿಶುದ್ಧವಾಗಿ ಬದುಕಲ್ಲ. ಆದ್ದರಿಂದ ಹೀಗೆ ನೋಡುವಾಗ ದೇವಾದ್ಯ ಮಕ್ಕಳೇ, ದಾವೀದನು ಕರ್ತನಿಗೆ ಬಹಳ ಇಷ್ಟವಾದ ಒಬ್ಬ ಮನುಜ. ಅವನು ಹೇಳ್ತಾನೆ ನೋಡಿ, ಕೀರ್ತನೆಗಳು 51:11. ಸೊ ಸ್ಯಾಮ್ಸ್ ಚಾಪ್ಟರ್ 51:11, ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ ಅಂತ ಪ್ರೇಯರ್ ಮಾಡ್ತಾನೆ. ಡೋಂಟ್ ಟೇಕ್ ಔಟ್ ದ ಹೋಲಿ ಸ್ಪಿರಿಟ್ ಇನ್ ಮೀ ಅಂತೇಳಿ ಈ ಗೋಯಿಂಗ್ ಟು ಪ್ರೇಯಿಂಗ್. ಅವನು ಹೇಳ್ತಾನೆ, ದೇವರೇ ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ ಅಂತ ಹೇಳ್ಬಿಡ್ತಾನೆ. ಆದರೂ ಅವನಲ್ಲೂ ಸ್ಥಾಪನೆ ಆಗಲಿಲ್ಲ. ಸರಿ, ಇದಾದ ಮೇಲೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನೋಡೋಣ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧ ಆತ್ಮರಿಂದ ಹುಟ್ಟಿದವರು ಯಾರಂತ ಹೇಳಿದ್ರೆ, ಒಂದು ಯೋಹಾನ, ಇನ್ನೊಂದು ಬಂದು
ಯೇಸು ಕ್ರಿಸ್ತರು. ಯೋಹನ ಹೇಳ್ತಾನೆ, ಇವರಿಬ್ಬರಿಗೆ ಏನು ವ್ಯತ್ಯಾಸ ಅಂದರೆ, ಇವರಿಬ್ಬರಿಗೆ ನೋಡಿ, ಯೋಹನ ಬಂದು ತಂದೆ ತಾಯಿಗೆ ಮದುವೆಯಾಗಿ, ಜಕೇರಿಯ ಎಲಿಜಬೆತ್ಗೆ ಮದುವೆಯಾಗಿ, ಅವರಿಗೆ ವಯಸ್ಸಾದ ಮೇಲೆ, ಅವ್ರಿಗೆ ಮಕ್ಕಳ ಭಾಗ್ಯ ಇಲ್ಲದ ಮೇಲೆ ಅವರ ಹೊಟ್ಟೆಯಲ್ಲಿ ಪರಿಶುದ್ಧಾತ್ಮರಿಂದ ಹುಟ್ಟಿದವರೇ ಯೋಹನ. ಆದರೆ ಯೇಸು ಬಂದು ಸ್ಪೆಷಲ್, ಕನ್ನಿಕೆಯಾಗಿರುವ, ಮದುವೆನೇ ಆಗಲಿಲ್ಲ, ಕನ್ನಿಕೆಯಾಗಿರುವ ಮರಿಯಳ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದರು. ಯಾಕೆ ಯೋಹನ ಹುಟ್ಟಿದರು, ಯಾಕೆ ಯೇಸು ಅಂತ ನೋಡುವಾಗ ನೋಡಿ, ಯೋಹನ ಬಂದು ಯೇಸು ಕ್ರಿಸ್ತನಿಗೆ ಮಾರ್ಗವನ್ನು ಸ್ಥಿರಪಡಿಸುವುದಕ್ಕಾಗಿ ಯೋಹನ ಹುಟ್ಟಿದರು. ಆ ಯೋಹನ ಹೇಳ್ತಾರೆ, ಯೋಹನ 1:33, ಜಾನ್ ಚಾಪ್ಟರ್ 1:33, ನನಗೂ ಆತನ ಗುರುತಿಲ್ಲ. ಅವನು ಹೇಳ್ತಾನೆ, ಯೋಹನ, ನನಗೂ ಆತನ ಗುರುತಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕಾಗಿ ನನ್ನನ್ನು ಕಳಿಸಿದ ಆತನು. ನಾನು ಬಂದು ಎಲ್ಲ ಜನರಿಗೂ ಏನು ಮಾಡ್ತೀನಿ, ನೀರಿನಿಂದ ಜ್ಞಾನಸ್ನಾನ ಕೊಡ್ತಾ ಇದ್ದೀನಿ. ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದೋ, ಅಂದರೆ ಇರುವುದನ್ನು ನೀನು ನೋಡುವಿಯೋ, ಆತನೇ ಪವಿತ್ರಾತ್ಮದ ಸ್ಥಾನವನ್ನು ಕೊಡುವನು. ಯೋಹನ ಸ್ಥಿರವಾಗಿ ಹೇಳ್ತಾನೆ. ಅದು ಯಾರಂತ ನೋಡುವಾಗ ಯೇಸು ಕ್ರಿಸ್ತನು. ದೇವಾದ್ಯ ಮಕ್ಕಳೇ, ಯೇಸು ಕ್ರಿಸ್ತನು ಯೋವನ ಸ್ಥಾನಿಕನ ಹತ್ರ ಬರುವಾಗಲೇ ದೂರದಿಂದ ನೋಡ್ತಾನೆ, ಇಗೋ ಲೋಕದ ಪಾಪವನ್ನು ಹೊತ್ತುಕೊಳ್ಳುವ ಕುರಿಮರಿ ಅಂತ ಹೇಳ್ತಾನೆ. ಯೇಸು ಅವನ ಹತ್ರ ಬಂದು ದೀಕ್ಷಾಸ್ನಾನ ಕೇಳುವಾಗ ಅವನು, ಇಲ್ಲ ಸ್ವಾಮಿ, ನೀವು ಪರಿಶುದ್ಧರು, ನಿಮ್ಮ ಪಾದವನ್ನು ಮುಟ್ಲಿಕ್ಕೂ ನಾವು ಅನರ್ಹ ಅಂತ ಹೇಳ್ತಾನೆ. ಇಲ್ಲ, ನೀನು ಕೊಡುವಾಗ ಆಕಾಶ ತೆರೆಯಲ್ಪಡುತ್ತೆ, ಪರಿಶುದ್ಧಾತ್ಮರು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಬಂದು ಕೂರುವುದನ್ನು ಎಲ್ಲರೂ ನೋಡ್ತಾರೆ. ಆಗ ದೇವರು ಆಕಾಶದಿಂದ ಮಾತಾಡ್ತಾರೆ, ಇವ್ರು ನನ್ನ ನೆಚ್ಚಿನ ಕುಮಾರ ಅಂತ ಹೇಳ್ತಾರೆ. ದೇವರ ಮುದ್ದು ಮಕ್ಕಳೇ, ನೋಡಿ, ಪರಿಶುದ್ಧಾತ್ಮ ಯೇಸುವಿನ ಮೇಲೆ ಬರುವಾಗ ಅವ್ರು ಮಾಡಿದ ಕಾರ್ಯ ಏನಂದರೆ, 40 ದಿವಸ ಹೋಗಿ ಏನು ಮಾಡ್ತಾರೆ, ಉಪವಾಸ ಇದ್ದು ಸೈತಾನ್ನ 3 ರೀತಿಯಾದ ಎಲ್ಲ ರೀತಿಯಾದ ಶೋಧನೆಯನ್ನು ಗೆಲ್ಲುತ್ತಾರೆ. ಯಾವಾಗ ಒಬ್ಬನ ಮೇಲೆ ಪರಿಶುದ್ಧಾತ್ಮ ಬರುತ್ತೋ ಸೈತಾನನಿಗೆ ನಾವು ಸವಾಲು ಬಿಡ್ಬೋದು. ಹೌದು ಮಕ್ಕಳೇ, ಪರಿಶುದ್ಧಾತ್ಮ ಬಂದರೆ ನೀವು ಸವಾಲು ಬಿಡ್ತೀರಾ. ಇದಾದ್ಮೇಲೆ ನೋಡುವಾಗ ನೋಡಿ, ಅಪೊಸ್ತಲರು 10ನೇ ಅಧ್ಯಾಯ 38ನೇ ವಚನ ನೋಡಿ, ವಾಕ್ಯ ಏನು ಹೇಳುತ್ತಂದರೆ, ನಜರೇತಿನ ಯೇಸುವಿನಲ್ಲಿ ಪರಿಶುದ್ಧಾತ್ಮ ಇರುವುದರಿಂದ, ಅವರ ಮೇಲೆ ತುಂಬಿರುವುದರಿಂದ ಅವರು ದೆವ್ವಗಳನ್ನು ಓಡಿಸುತ್ತಾ ಜನರಿಗೆ ಒಳ್ಳೆಯದನ್ನು ಮಾಡಿ ತಿರುಗ್ತಾ ಇದ್ರು ಅಂತ ವಾಕ್ಯ ಹೇಳುತ್ತೆ. ನೋಡಿ, ಎಲ್ಲ ಕಡೆ ತಿರುಗಿ ದೆವ್ವಗಳನ್ನು ಓಡಿಸಿ, ರೋಗಗಳನ್ನು ಬಿಡಿಸಿ, ಜನರಿಗೆ ಒಳ್ಳೆಯದನ್ನು ಮಾಡ್ತಾಯಿದ್ರು. ಪರಿಶುದ್ಧ ಆತ್ಮ ಎಂದರೆ ನೀವು ನಿಮಗಾಗಿ ಬದುಕುವುದಿಲ್ಲ, ದೇವರ ರಾಜ್ಯಕ್ಕಾಗಿ ಬದುಕ್ತೀರ. ಅದಕ್ಕೆ ಯೇಸು ಹೇಳಿದ್ದು, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ನಿಮಗೆ ಎಲ್ಲವನ್ನು ಕೂಡಿಸಿ ದೇವರು ಕೊಡ್ತಾರೆ. 6:33 says, that's why Jesus Christ told, first you can seek the kingdom of God, His righteousness, then God going to add all your needs. When the Holy Spirit come upon you, then only you can able to do this and all, dear God children. ಇಲ್ಲಿ ಯೇಸುವಿನ ಮೇಲೆ ಪರಿಶುದ್ಧಾತ್ಮ ಬಂತು, ಅವರು ಎಲ್ಲರಿಗೂ ಅದ್ಭುತವನ್ನು ಮಾಡ್ತಾಯಿದ್ರು. ಯಾರ್ಯಾರು ವಿಶ್ವಾಸ ಮಾಡ್ತಾಯಿದ್ರು ಎಲ್ಲರಿಗೂ ಯೇಸು ಸ್ವಾಮಿ ಅದ್ಭುತ ಮಾಡ್ತಾಯಿದ್ರು. ಅವ್ರ ಹತ್ರ ಬಂದು ವಿಶ್ವಾಸವಾಗಿ ಬಂದವರು ಯಾರು ಹಾಗೆ ಹಿಂತಿರುಗಿ ಹೋಗಿಲ್ಲ, ವಿಶ್ವಾಸವಾಗಿ ಬಂದವರು. ಸೊ ದೇವರ ಮುದ್ದು ಮಕ್ಕಳೇ, ಪರಿಶುದ್ಧಾತ್ಮ ಯೇಸುವಿನ ಮೇಲೆ ನೆಲೆಸಿತು. ಒಂದು ಪರಿಶುದ್ಧಾತ್ಮರಿಗೆ ಏನಾಯ್ತಂದರೆ, ಯೇಸುವಿನ ಮೇಲೆ ನೆಲೆಸಲಿಕ್ಕೆ ಇಷ್ಟ ಆಯಿತು, ಯೇಸುವಿನ ಒಳಗೆ ನೆಲೆಸಿತು. ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲ. ಆದ್ದರಿಂದಲೇ ಯೇಸುವಿನ ಮೇಲೆ ಪರಿಶುದ್ಧಾತ್ಮ ಇರೋದರಿಂದ ಅವ್ರು ನೋಡಿ, ಸದ್ದುಕಾಯರಿಗೂ ಪರಿಸಾಯರಿಗೂ ಭಯ ಪಡಲೇ ಇಲ್ಲ. ಅವರು ಆಲಯಕ್ಕೆ ಹೋಗಿ ಏನು ಮಾಡ್ತಾರೆ, ಹೇಳ್ತಾರೆ, ಪರಿಶುದ್ಧಾತ್ಮನ ನನ್ನ ಮೇಲೆ ಇದೆ, ನಾನು ಬಡವರಿಗೂ ನೊಂದವರಿಗೂ ಕಟ್ಟಲ್ಪಟ್ಟವರಿಗೂ ಸರಿಯಾಗಿರೋರಿಗೂ ಎಲ್ಲರಿಗೂ ಬಿಡುಗಡೆ ಮಾಡಲು ಬಂದವನು ಅಂತ ಹೇಳ್ತಾರೆ. ಪರಿಶುದ್ಧಾತ್ಮ ಇರುವುದರಿಂದ ಯೇಸು ಸ್ವಾಮಿ ಎಲ್ಲ ಕಡೆ ಸತ್ಯವನ್ನು ಸಾರ್ತಾ ಇದ್ರು. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದ್ಕೋತೀರ. ಅದೇ ಯೇಸು ಸ್ವಾಮಿ ಹೇಳಿದ್ರು. ಶಿಷ್ಯಂದರು ನೋಡಿ, 12 ಜನ ಇದ್ರು, 12 ಜನರ ಮೇಲೆ ಪರಿಶುದ್ಧಾತ್ಮ ಬಂದಿಲ್ಲ. ಯೇಸು ಸ್ವಾಮಿ ಅವ್ರನ್ನ ಅಭಿಷೇಕ ಮಾಡಿದ್ರು. ಮತ್ತಾಯ 10:1 ನೋಡುವಾಗ ದೆವ್ವಗಳನ್ನು ಓಡಿಸುವುದಕ್ಕೂ ರೋಗಗಳನ್ನು ಬಿಡಿಸುವುದಕ್ಕೂ ಕೊಟ್ಟರು.
ಆದರೆ ಶಿಷ್ಯಂದ್ರ ಮೇಲೆ ಪರಿಶುದ್ಧಾತ್ಮ ಬಂದಿಲ್ಲ. ಯಾಕೆ ಶಿಷ್ಯಂದ್ರ ಮೇಲೆ ಪರಿಶುದ್ಧಾತ್ಮ ಬಂದಿಲ್ಲ? ಈ 12 ಜನರು ಯೇಸುನ ಜೊತೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲೆಲ್ಲೂ ಸೇವೆಗೆ ಬರ್ತಾ, ಎಲ್ಲ ಕಡೆ ಬರ್ತಾ ಇದ್ರು. ನೋಡಿ, ಅವರಿಗೆ ವಿಶ್ವಾಸ ಇಲ್ಲದ ಮಾತುಗಳೇ ಕೆಲವೊಂದಿತ್ತು. 5,000 ಜನರು ಅಲ್ಲಿ ಬೆಟ್ಟದ ಪ್ರಸಂಗ ಮಾಡುವಾಗ ಅವ್ರಿಗೆ ಊಟ ಕೊಡಿ ಅಂತ ಹೇಳಿದ್ರೆ, ನಮ್ಮಿಂದ ಆಗೋದಿಲ್ಲ ಸ್ವಾಮಿ, ಇವ್ರನ್ನ ಕಳಿಸ್ಬಿಡಿ ಅಂತ ಹೇಳ್ತಾ ಇದ್ರು. ಒಂದು ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನನ್ನು ಕೊಟ್ಟ, ಅದೆಲ್ಲರೂ ಕೊಡುವಂಥ ದೇವರು ಮಾಡಿದ್ರು. ಆಮೇಲೆ ಅನೇಕ ಕಡೆ ದೆವ್ವಗಳನ್ನು ಓಡಿಸ್ಲಿಕ್ಕೆ ಶಿಷ್ಯಂದ್ರಿಂದ ಆಗಲಿಲ್ಲ, ಆದರೆ ಯೇಸುವಿಂದ ಆಯಿತು. ಆಮೇಲೆ ಗಸ್ಸೆಮನೆ ತೋಟದಲ್ಲಿ ನೀವು ಶೋಧನೆಗೆ ಒಳಪಡದೆ ನೀವು ಎಚ್ಚೆತ್ತು ಪ್ರಾರ್ಥನೆ ಮಾಡಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ನಿದ್ದೆ ಮಾಡಿಬಿಟ್ರು. ಶಿಷ್ಯಂದ್ರೆಲ್ಲ ಯೇಸುವಿನ ಜೊತೆ ಅನ್ಯೋನ್ಯವಾಗಿದ್ದರು, ಆದರೆ ಅವ್ರ ಮೇಲೆ ಪರಿಶುದ್ಧಾತ್ಮ ಬಂದಿಲ್ಲ. ಯೂದಾಸನು ಜೊತೆ ಇದ್ದು ಯೇಸು ಸ್ವಾಮಿಯನ್ನೇ ತೋರಿಸ್ಕೊಟ್ಟ, ಯಾಕಂದರೆ ಅವನಲ್ಲಿ ಪರಿಶುದ್ಧಾತ್ಮ ಇಲ್ಲ. ಆದರೆ ಯೇಸುನಲ್ಲಿ ಪರಿಶುದ್ಧಾತ್ಮ ಇತ್ತು. ಅವರು ಕಷ್ಟ ಬರುವಾಗ ಓಡೋಗಲಿಲ್ಲ. ಪರಿಶುದ್ಧಾತ್ಮ ಬಂದರೆ ನೀವು ಓಡಿ ಹೋಗೋದಿಲ್ಲ. ಅವ್ರು ನೋಡಿ, ಗಸ್ಸೆಮನೆ ತೋಟದಲ್ಲಿ ಹಿಡಿಯಲು ಬರುವಾಗ ಅವ್ರು ಹೇಡಿಯಾಗಿ ಹೋಗಲಿಲ್ಲ, ಆದರೆ 12 ಜನ ಶಿಷ್ಯಂದರು ಓಡೋದ್ರು, ಅದರಲ್ಲಿ ಒಬ್ಬ ತೋರಿಸ್ಕೊಟ್ಟ. ಆದರೆ ಅವನನ್ನು ನೋಡಿ ದ್ರೋಹಿ ಅಂತ ಹೇಳಿಲ್ಲ, ಅವ್ರ ಹತ್ರ ಪರಿಶುದ್ಧಾತ್ಮ ಇರೋದರಿಂದ ಮುತ್ತಿಟ್ಟು ದೇವಕುಮಾರನನ್ನು ತೋರಿಸುವೆಲ್ಲ ಸ್ನೇಹಿತನೇ ಅಂತ ಹೇಳಿದರು. ಅವನು ಆ ಮಾತನ್ನು ಕೇಳಿ ದುಃಖ ಆಗಿ ಯೇಸುನ ಮರಣಕ್ಕಿಂತ ಮುಂಚೆನೇ ಅವನು ಆತ್ಮಹತ್ಯೆ ಮಾಡಿಕೊಂಡ. ಪರಿಶುದ್ಧಾತ್ಮ ಇದ್ದರೆ ಯಾರು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ದೇವಾದ್ಯ ಮಕ್ಕಳೇ. ಇದಾದಮೇಲೆ ಯೇಸು ಆ ಒಂದು ಎಲ್ಲ ಜನರಿಗಾಗಿ, ಎಲ್ಲರ ಪಾಪದ ಕ್ಷಮಾಪಣೆಗಾಗಿ, ಎಲ್ಲರ ಪಾಪವನ್ನು ಹೊತ್ಕೊಂಡು ಅವರು ಕಲ್ವಾರಿ ಶಿಲ್ಬೆಯಲ್ಲಿ ರಕ್ತವನ್ನು ಸುರಿಸಿ ಜೀವ ಕೊಟ್ಟು 3ನೇ ದಿವಸ ಮೃತ್ಯುಂಜಯಾಗಿ ಎದ್ದು ಬಂದು ಶಿಷ್ಯಂದರಿಗೆ ಕಾಣಿಸ್ಕೊಂಡು ಹೇಳಿದ್ರು, ನಾನೇ ಯೇಸು ಅಂತ ಹೇಳಿದ್ರು. ಅದರಲ್ಲಿ ತೋಮ ಬಂದು ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳ್ದ. ನೋಡಪ್ಪ ಅಂತ ಹೇಳಿದ್ರು. ಕಂಡು ವಿಶ್ವಾಸಿಸುವವನಿಗಿಂತ ಕಾಣದೆ ವಿಶ್ವಾಸವನ್ನೇ ಭಾಗ್ಯವಂತರು ಅಂತ ಹೇಳಿದರು. ಕಣ್ಣೀರು ಬಿಟ್ಟ ಅವನು. ಯೇಸುವೇ, ನಿಮ್ಮನ್ನು ನಾನು ಸಂದೇಹ ಪಟ್ಟೆ ಅಂತ ಹೇಳ್ಬಿಟ್ರು. ಪರಿಶುದ್ಧಾತ್ಮ ಇದ್ದರೆ ಸಂದೇಹ ಬರುವುದಿಲ್ಲ ದೇವ ಮಕ್ಕಳೇ. ಕೊನೆಯದಾಗಿ ಯೇಸು ಮೇಲಕ್ಕೆ ಎತ್ತಲ್ಪಡುವಾಗ ಶಿಷ್ಯಂದ್ರಿಗೆ ಹೇಳ್ತಾರೆ, ನಿಮ್ಮ ಮೇಲೆ ಅಪೊಸ್ತಲರು 1:8 ಪರಿಶುದ್ಧಾತ್ಮ ಬರುವಾಗ ಮಾತ್ರವೇ ನೀವು ಬಲ ಹೊಂದ್ಕೊಳ್ಳಲು ಸಾಧ್ಯ. ವರಿ ಮಾಡಬೇಡಿ, ನಾನು ಮೇಲಕ್ಕೆ ಹೋದ್ಮೇಲೆ ನಿಮಗೆ ಏನು ಕಳಿಸ್ತೇನೆ? ಪರಿಶುದ್ಧಾತ್ಮರನ್ನು ನಾನು ಕಳಿಸ್ಕೊಡ್ತೇನೆ. ಯೇಸು ಅವರು ಮೇಲಕ್ಕೆ ಹೋದರು. ಹಲ್ಲೆಲೂಯ. ಆಗ ಶಿಷ್ಯಂದ್ರೆಲ್ಲ ಏನು ಮಾಡಿದ್ರು? ಯೇಸು ಹೋಗೋದನ್ನು ನೋಡಿ ಕಣ್ಣೀರು ಬಿಡ್ತರು. ಅಯ್ಯೋ, ಯೇಸು ಹೊರಟಿದ್ರಲ್ಲ, ಯೇಸು ಮರಣವನ್ನು ಜಯಿಸಿ ಬಂದ್ರಲ್ಲ, ನಾವು ಅವರ ಶಿಷ್ಯಂದ್ರಲ್ಲ, ನಾವು ಏನು ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ? 12 ಜನ 120 ಜನರಾಗಿ ಒಂದಾಗಿ ಮೇಲ್ಛಾವಣಿಯ ಮನೇಲಿ ಹೋಗಿ ಏಕ ಮನಸ್ಸಿನಿಂದ ಅವರು ಸ್ತುತಿ ಮಾಡ್ತಾರೆ. ಯಾವಾಗ ಏಕ ಮನಸ್ಸಿಂದ ಸ್ತುತಿ ಮಾಡಿದ್ರೋ ಆಗ ಪರಿಶುದ್ಧಾತ್ಮರು ಅವರ ಮೇಲೆ ಬಂದು ನೆಲೆಸಿತು. ಅವರ ಮೇಲೆ ಬರುವಾಗ ಅವರು ಬಲವಂತರಾದರು. ಆಗ ಯಾವಾಗಲೂ ಓಡಿ ಹೋಗುವ ಪೇತ್ರ ಎಲ್ಲರಿಗೂ ಮುಂದೆ ಎದ್ದು ನಿಂತ್ಕೊಂಡು ದೇವರಿಗಾಗಿ ಮಾತಾಡ್ತಾನೆ. ಅವನು ಮಾತಾಡುವಾಗ ಪರಿಶುದ್ಧಾತ್ಮ ಇರೋದ್ರಿಂದ 3,000 ಜನರು ಅವ್ರೇನಾದ್ರು ಅಂದರೆ ರಕ್ಷಣೆ ಹೊಂದ್ಕೊಂಡ್ಬಿಟ್ರು. ದೇವರ ಮುದ್ದು ಮಕ್ಕಳೇ, ಈಗ ಆ ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದೆಯಾ? ಯಾಕಂದರೆ ವಾಕ್ಯ ಹೇಳುತ್ತೆ, ಕೊನೆಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆ. ಹಳೆಯ ಕಾಲದಲ್ಲಿ ನೋಡುವಾಗ ಅನೇಕ ಜನರು ಸತ್ಯವನ್ನು ಸಾರ್ತಾ ಇದ್ರು, ಆದರೆ ಯಾರು ತುಂಬ ಜನರು ರಕ್ಷಣೆ ಹೊಂದ್ಕೋತಾ ಇಲ್ಲ. ಪರಿಶುದ್ಧ ಆತ್ಮ ಬಂದ ಮೇಲೆ ಪೇತ್ರನು ನೋಡಿ ಸತ್ಯ ಸಾರ್ತಾನೆ. ಎಲ್ಲ ಜನರು ಜಾತಿ ಮತವಲ್ಲದೆ ಎಲ್ಲರೂ ಯೇಸುವನ್ನು ಅಂಗೀಕಾರ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಪರಿಶುದ್ಧ ಆತ್ಮ ಇದ್ದರೆ ನೀವು ಬಲ ಹೊಂದ್ಕೋತೀರಿ. ಪರಿಶುದ್ಧ ಆತ್ಮವು ನಿಮ್ಮ ಮೇಲೆ ಬರುವಾಗ ನೀವು ಹೊಸ ಬಲ ಹೊಂದ್ಕೋತೀರ. ಓಶ್ಯಾದ ರೀತಲ್ಲವ. ಹೌದು ತೇ ಮಕ್ಕಳು, ಪರಿಶುದ್ಧಾತ್ಮ ಇದ್ದರೆ ನಿಮ್ಮ ಶರೀರದಲ್ಲಿ ನೀವು ಖಂಡಿತ ಅದ್ಭುತಗಳನ್ನು ನೀವು ಅನುಭವಿಸ್ಬೋದು. ನಿಮ್ಮ ಮೂಲಕ ಅನೇಕ ಅದ್ಭುತಗಳನ್ನು ನೀವು ನೋಡ್ಬೋದು.
ಪರಿಶುದ್ಧಾತ್ಮ, ದೇವಾದಿ ಮಕ್ಕಳೇ, ಆ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಇದ್ದಾರಾ ನೋಡ್ಕೊಳ್ಳಿ. ಕೆಲವರು ಹೇಳ್ಬೋದು, ನಾನು ಪಾಪಿಯಾಗಿದ್ದೇನೆ, ಆದ್ದರಿಂದ ಪರಿಶುದ್ಧಾತ್ಮರು ಬರುವುದಿಲ್ಲ. ಇಲ್ಲ ನೋಡಿ, ಪಾಪಿ ಆಗಿದ್ರೆ ಪರಿಶುದ್ಧಾತ್ಮ ಬರೋದಂತ ಅಲ್ಲ. ಯೇಸುವಿನ ರಕ್ತ ಏನು ಮಾಡುತ್ತೆ, ಎಲ್ಲ ಪಾಪವನ್ನು ಶುದ್ಧ ಮಾಡಿಬಿಡುತ್ತೆ. ಯೇಸುವನ್ನು ಅಂಗೀಕಾರ ಮಾಡಿಕೊಂಡ್ರೆ ಅವರ ರಕ್ತವು ಬಂದು ನಿಮ್ಮಲ್ಲಿ ಎಲ್ಲವನ್ನು ಶುದ್ಧ ಮಾಡಿಬಿಡುತ್ತೆ. ಆ ಶುದ್ಧ ಮಾಡುವಾಗ ಪರಿಶುದ್ಧಾತ್ಮನ ಕೆಲಸವೇ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಿ ನಿಮಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಪರಿಶುದ್ಧಾತ್ಮನ ಕೆಲಸ. ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತ ಪರಿಶುದ್ಧಾತ್ಮನು ನಿಮ್ಮಲ್ಲಿರ್ತಾರೆ. ನೋಡಿ, 2 ಕೊರಿಂಥಿಯ 12:9 ನೋಡುವಾಗ, ನಿಮ್ಮ ಬಲಹೀನದಲ್ಲಿ ನನ್ನ ಬಲವು ಸಂಪೂರ್ಣವಾಗಿ ಏನು ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ನಿಮ್ಮ ಏನೇನು ಬಲಹೀನ ಇದೆಯೋ, ನಾನು ಕುಡಿತಾ ಇದ್ದೀನಿ, ನಾನು ಸಿಗರೇಟ್ ಸೇರ್ತಾ ಇದ್ದೀನಿ, ನಾನು ಏನೋ ತಪ್ಪಲ್ಲಿದ್ದೀನಿ, ನನ್ನಲ್ಲಿ ದೇವರು ಮಾತಾಡೋದಿಲ್ಲ, ನಾನು ಬಂದು ಹೀಗೆ ಅಂತ ಹೇಳಿದ್ದು, ಹಿಂದೆ ಹೋಗಬೇಡಿ. ನಿಮ್ಮಂಥವರೇ ಯೇಸು ಹುಡುಕ್ತಾರೆ. ನಿಮ್ಮಂಥವರನ್ನೇ ಶುದ್ಧಪಡಿಸೋದಕ್ಕೆ ಪರಿಶುದ್ಧಾತ್ಮನಿದ್ದಾರೆ. ನೀವು ದೇವ್ರ ಹತ್ರ ಬರುವಾಗ ನೀವು ದಿನ ದೇವ್ರ ಹತ್ರ ಬರ್ತಾ ಶುದ್ಧರಾಗ್ಬಿಡ್ತೀರ. ಎಲ್ಲ ಹಳೆದೆಲ್ಲ ಹೊಟ್ಟೋಗ್ಬಿಡುತ್ತೆ. ಯಾರು ಒಬ್ಬನ ಕ್ರೈಸ್ತನ ಒಳಗೆ ಬರ್ತಾನೋ ಅವನು ಹೊಸ ಸೃಷ್ಟಿ ಆಗ್ಬಿಡ್ತಾನೆ. ದೇವ ಮಕ್ಕಳೇ, ದೇವ್ರ ವಾಕ್ಯ ಕೇಳ್ತಾ ನಿಮ್ಮ ಎಲ್ಲ ಕೆಟ್ಟತನ ಹೊಟ್ಟೋಗ್ಬಿಡುತ್ತೆ. ಪರಿಶುದ್ಧಾತ್ಮ ನಿಮ್ಮ ಒಳಗೆ ಕ್ರಿಯೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ನೀವು ಎಲ್ಲಿ ಹೋದ್ರೂ ಜಯಶಾಲಿಯಾಗಿರ್ತೀರ. ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ಬರ್ತಾಯಿದ್ರು, ಹೋಗ್ಬಿಡ್ತಾಯಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲ ಶುದ್ಧಾತ್ಮ ಬಂದಿದೆ. ಅದನ್ನು ತಿಳ್ಕೊಳ್ಳಿದ್ದೀವಿ ಮಕ್ಕಳೇ. ಗಾಡ್ ಬ್ಲೆಸ್ ಯು. ಕರ್ತನು ನಿಮಗೆ ದೊಡ್ಡ ಕಾರ್ಯ ಮಾಡಲಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧ ದೇವನೇ, ಯಾರ್ಯಾರು ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನ ಆಶೀರ್ವದಿಸೋ, ಬಲಪಡಿಸೋ ರಾಜ. ಇವರಲ್ಲಿ ನನ್ನ ಸ್ವಾಮಿ ಪರಿಶುದ್ಧಾತ್ಮನ ಸ್ವಾಮಿ ಬಂದು ನೆಲೆಸಲಿ ರಾಜ. ಹೌದು ನನ್ನ ಸ್ವಾಮಿ, ನನ್ನಲ್ಲಿ ಬರುವುದಿಲ್ಲ ಅಂತೇಳಿ ಅಪ್ಪ ಸ್ವಾಮಿ ಅವರೇ ಹಿಂದಕ್ಕೆ ಹೋಗದೆ ಕರ್ತನು ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ಸಂಪೂರ್ಣವಾಗಿ ಶುದ್ಧಪಡಿಸಿದೆ. ಪರಿಶುದ್ಧಾತ್ಮನು ನನ್ನ ಒಳಗೆ ಕ್ರಿಯೆ ಮಾಡ್ತಾರೆ. ಆ ಪರಿಶುದ್ಧಾತ್ಮನು ಇರುವುದರಿಂದಲೇ ನಾನು ಜೀವಂತವಾಗಿದ್ದೇನೆ ಅನ್ನುವ ಹಾಗೆ ನನ್ನ ಸ್ವಾಮಿ ಇವರಲ್ಲಿ ಸ್ವಾಮಿ ಅಪರಾಜ ಒಂದು ವಿಶ್ವಾಸವನ್ನು ತುಂಬಿಸು ರಾಜ. ಇವರಿಗಿರುವ ನೋವು ನೀಗಿ ಹೋಗಲಿ, ಎಲ್ಲ ಅಂಧಕಾರ ಶಕ್ತಿಗಳು ನೀಗಲಿ ರಾಜ, ಎಲ್ಲ ಸೋಲು ನೀಗಲಿ ರಾಜ. ಅದ್ಭುತಗಳು ಇವರ ಜೀವಿತದಲ್ಲಿ ನಡೆಯಲಿಯಪ್ಪ. ಮಕ್ಕಳೇ ಇಲ್ಲದವರಿಗೆ ಮಕ್ಕಳಾಗಲಿ, ಕೆಲಸ ಇಲ್ಲದವರಿಗೆ ಕೆಲಸ ಸಿಗಲಿ ನನ್ನ ಸ್ವಾಮಿ. ಅಪ್ಪ ನನ್ನ ಸ್ವಾಮಿ, ಮದುವೆ ಆಗದೆ ಇರೋರಿಗೆ ಸ್ವಾಮಿ ಸೂಕ್ತ ವಧುವರನ್ನು ಕೊಟ್ಟು ಸ್ವಾಮಿ ಕರ್ತನಲ್ಲಿ ಬೆಳಗುವಂತೆ ಕೃಪೆಯನ್ನು ಮಾಡಿ ರಾಜ. ಇವರು ಕೈ ಇಡುವ ಎಲ್ಲ ಕಾರ್ಯದಲ್ಲಿ ಸ್ವಾಮಿ ನೀವು ಕ್ರಿಯೆ ಮಾಡಿ ಇವ್ರನ್ನ ಆಶೀರ್ವದಿಸಿ ನಿಮ್ಮ ರಾಜ್ಯವನ್ನು ಕಟ್ಟುವಂತೆ ಇವರಿಗೆ ಹೊಸ ಬಲವನ್ನು ಕೊಡಲೇಬೇಕೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡುವೆ ನನ್ನ ತಂದೆ, ಆಮೆನ್. ದೇವರ ಮತ್ತು ಮಕ್ಕಳೇ, ನೀವು ದೇವರ ವಾಕ್ಯವನ್ನು ಕೇಳಿದ್ರ, ಕರ್ತನು ನಿಮ್ಮನ್ನು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ. ನಿಮಗೆ ಅನಿಸಿದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದು ನಮಗೆ ಸಹಕಾರವಾಗಿರುತ್ತೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ಗಾಡ್ ಬ್ಲೆಸ್ ಯು ಆಲ್.